ಓಕೆ, ವಾಯು ಸೇನಾಧಿಕಾರಿ ನಿವೃತ್ತ ವಾಯು ಸೇನಾಧಿಕಾರಿ ತ್ರಿಲೋಕ್ ಅವರು ಮತ್ತೆ ನಮ್ಮೊಂದಿಗೆ ಈಗ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಾವು ಮಧ್ಯಾಹ್ನ ಮಾತಾಡಿದಂಥ ಸಂದರ್ಭದಲ್ಲಿ ಕ್ಯಾಶುಯಾಲಿಟಿ ಎಷ್ಟು ಅಂತ ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ಆದರೆ ಈಗ ಒಬ್ಬರನ್ನು ಬಿಟ್ಟು ಈ ಫ್ಲೈಟ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಒಬ್ಬರು ಮಾತ್ರ ಬದುಕಿ ಬಂದಿದ್ದಾರೆ. ಅದನ್ನು ಗುಡ್ ನ್ಯೂಸ್ ಅಂತಿರೋ ಅಥವಾ ಏನೋ ಗೊತ್ತಿಲ್ಲ ನನಗೆ. ಹೇಗೆ ಸಾಧ್ಯ ಅಂತ, ಇದೊಂದು ಮಿರಾಕಲ್, ಇದೊಂದು ಅದ್ಭುತ, ಹೇಗೆ ಸಾಧ್ಯ ಆಗಿರ್ಬೋದು ಸರ್? ಅಬ್ಸಲ್ಯೂಟ್ಲಿ ಮಿರಾಕಲ್ ಬಗ್ಗೆ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅಬ್ಸಲ್ಯೂಟ್ಲಿ ಮಿರಾಕಲ್. ಯಾಕಂದ್ರೆ ಒಂದೇ ಒಂದು, ಅದು ನೀವು ಹೇಳಿದಾಗೆ 11A ಸೀಟ್ ಒಬ್ಬರು ಮಾತ್ರ ಉಳಿದಿದ್ದಾರೆ ಅಂದ್ರೆ ಇಟ್ಸ್ ಮಿರಾಕಲ್, ದೈವ ಇಚ್ಛೆ. ಹೇಗಾಗಿರ್ಬೋದು ಸರ್? ಆತ ಹೊರಗಡೆ ಬಂದಿದ್ದಾದ್ರೂ ಹೇಗೆ ಅಂತ? ವಿಮಾನ ಇಂಪ್ಯಾಕ್ಟ್ ಅಲ್ಲ ಮೇಡಮ್. ಈಗ ಸಿನ್ಸ್ ಇಟ್ ಈಸ್ ನೋಡಿ, ಇಂಜಿನ್ಸ್ ಆರ್ ಪ್ಲೇಸ್ಡ್ ಇನ್ ಬಿಟ್ವೀನ್, ಅಂದ್ರೆ ಮಧ್ಯ ಭಾಗದಲ್ಲಿ ಇರುತ್ತೆ. ಈ ವಿಂಗ್ಸ್ ಅಲ್ಲಿ, ವಿಂಗ್ಸ್ ಕೆಳಗಡೆ ಇಲ್ಲ ಅಂದ್ರೆ ವಿಂಗ್ಸ್ ಮೇಲ್ಗಡೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸೈನ್ ಆಫ್ ದ ಏರ್ಕ್ರಾಫ್ಟ್. ಈ ಏರ್ಕ್ರಾಫ್ಟ್ ಅಲ್ಲಿ ಹೇಗಿದೆ ಅಂದ್ರೆ, ನಿಮಗೆ ಇಂಜಿನ್ ಭಾಗದಿಂದ ದೂರ ಇರುತ್ತೆ ಟೇಲ್ ಪ್ಲೇನ್ ಅಂತೀವಿ ಅದನ್ನ. ನೋಸ್ ಅಂಡ್ ಟೇಲ್ ಪ್ಲೇನ್ ಈ ಕಡೆ, ಟೇಲ್ ಈ ಕಡೆ ಇದೆ, ಹಿಂದೆ ಬಾಲ. ಇವಾಗ ಏನಾಗಿದೆ ಅಲ್ಲಿ ಅಂದ್ರೆ, ಇದು ಹೋಗಿ ಬಿಲ್ಡಿಂಗ್ ಮೇಲೆ ಹೊಡೆದಾಗ ಟೇಲ್ ಇಸ್ ಸ್ಟಕ್ ಆನ್ ದ ವಾಲ್ಸ್ ಆಫ್ ದ ಬಿಲ್ಡಿಂಗ್ ಅಲ್ವಾ? ಕರೆಕ್ಟ್, ಹೌದು. ಮುಂದ್ಗಡೆ ಭಾಗ ಹೋಗಿ ಬ್ಲಾಸ್ಟ್ ಆಗಿರೋದು. ಓಕೆ, ಕರೆಕ್ಟಾ? ಮೂತಿ, ಹೌದು. ಇವಾಗ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಗೊತ್ತಾ, ಒಂದೊಂದು ಫಿಗರ್ ತೋರಿಸ್ಬಿಟ್ಟು. ಹಲೋ, ಹೇಳಿ ಸರ್, ನೀವು ಮಾತಾಡ್ತಾ ಹೋಗಿ, ನಂಗೆ ಕೇಳಿಸ್ತಾ ಇದೆ. ನನಗೆ ಆಕ್ಚುಲಿ ಐ ವಾಸ್ ನಾಟ್ ಗೆಟಿಂಗ್ ಎನಿ ರೆಸ್ಪಾನ್ಸ್, ದಟ್ಸ್ ದ ರೀಸನ್. ಸೊ ಆಕ್ಚುಲಿ ನಿಮ್ ಪಿಕ್ಚರ್ ಬರ್ತಾ ಇಲ್ಲ ನನಗೆ. ಜಸ್ಟ್ ಐ ಆಮ್ ಲುಕಿಂಗ್ ಅಟ್ ಮೈ ಸೆಲ್ಫ್, ದಟ್ಸ್ ಇಟ್. ನನಗೆ ನಿಮ್ ಪಿಕ್ಚರ್ ಬರ್ತಾ ಇಲ್ಲ. ನಾನು ಆವಾಗಲೇ ಹೇಳಿದೆ, ನೀವು ಹೇಳ್ತಾ ಇರೋದು ನಿಮ್ಮ ಮುಖ ನಮಗೆ ವಿಸಿಬಲ್ ಇದೆ. ಸೊ ನಿಮ್ಮ ಇನ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಹೀಗಾಗಿ ನೀವು ಮಾತಾಡ್ತಾ ಹೋಗಿ. ಫೈನ್, ನೋ ಇಶ್ಯೂಸ್. ಹಾಗಾಗಿ ಈ ವಾಸ್ ಇನ್ ದ ಸೇಫ್. ಅಂದ್ರೆ ನೀವು ಆವಾಗಲೂ ಹೇಳಿದ್ರಿ ಎಲ್ಲಿ ಕುತ್ಕೊಂಡ್ರೆ ಸೇಫ್, ಏನ್ ಸೇಫ್ಟಿ ಅದೆಲ್ಲ ಏನು ಗೊತ್ತಾಗಲ್ಲ ಅಂತ. ನಾರ್ಮಲಿ ಏರ್ ಆಕ್ಸಿಡೆಂಟ್ಸ್, ಡೈವಿಂಗ್ ಅಂದ್ರೆ ಮೂಗು ಮೀನ್ಸ್ ನೋಸ್ ಈಸ್ ಇನ್ವಾಲ್ವ್ಡ್ ಮೆನಿ ಆಫ್ ದ ಟೈಮ್ಸ್. ಯಾಕಂದ್ರೆ ಅದು ಕ್ರಾಶ್ ಆಗುತ್ತೆ ಅಂತ, ಮುಂಭಾಗದಿಂದ ಕ್ರಾಶ್ ಆಗುತ್ತೆ. ಮುಂಭಾಗದಿಂದ ಯಾವಾಗ ಇಫ್ ಇಟ್ ಈಸ್ ನಾಟ್ ಅಪ್ರೋಚಿಂಗ್ ಫಾರ್ ಲ್ಯಾಂಡಿಂಗ್. ಇವಾಗ ಲ್ಯಾಂಡಿಂಗ್ ಬರುವಾಗ ನೀವು ಯಾವಾಗ ಏರ್ಕ್ರಾಫ್ಟ್ ನೋಡಿದ್ರ ಲ್ಯಾಂಡಿಂಗ್ ಹೆಂಗಾಗುತ್ತೆ ಅಂತ, ಮೂಗು ಮೇಲಿರುತ್ತೆ, ಟೇಲ್ ಕೆಳಗಿರುತ್ತೆ. ದಟ್ ಇಸ್ ಆಕ್ಚುಯಲ್ ಲ್ಯಾಂಡಿಂಗ್. ಎಲ್ರು ಅಂದ್ರೆ ಸಿ ಟು ಲೂಸ್ ದ ಹೈಟ್ ಇಟ್ ಕಮ್ಸ್. ನೋಸ್ ಡೈವಿಂಗ್ ಬರ್ತಾನೆ, ಬಂದಿದ ತಕ್ಷಣ ಆಟೋಮೆಟಿಕಲಿ ನೋಸ್ ಅಪ್ ಆಗುತ್ತೆ. ನೋಸ್ ಅಪ್ ಆಗಿ ಫಸ್ಟ್ ಲ್ಯಾಂಡಿಂಗ್ ಗೇರ್ಸ್ ಟಚ್, ಮೈನ್ ಲ್ಯಾಂಡಿಂಗ್ ಟಚ್ ಆಗುತ್ತೆ. ಮೈನ್ ಲ್ಯಾಂಡಿಂಗ್ ಅಂದ್ರೆ ಮೈನ್ ವೀಲ್ಸ್. ಅದಾದ್ಮೇಲೆ ಗ್ರಾಜುವಲಿ ನೋಸ್ ಮೇಲೆ ಟಚ್ ಆಗುತ್ತೆ. ದಿಸ್ ಇಸ್ ದ ಲ್ಯಾಂಡಿಂಗ್ ಪ್ರೊಸೀಜರ್, ಸೇಫೆಸ್ಟ್ ಲ್ಯಾಂಡಿಂಗ್. ಹಾಗಾಗಿ ಏನಾಗುತ್ತೆ, ಇಲ್ಲಿ ಇವರು ಹಿಂಭಾಗ ಅಲ್ಲಿ ತಗಲಿ ಬಿದ್ದಿದ್ದಕ್ಕೆ ಬ್ಲಾಸ್ಟ್ ಇಂದ ತಪ್ಪಿಸ್ಕೊಂಡಿದ್ದಾರೆ ಸ್ವಲ್ಪ. ಮೇ ಬಿ ಬಿಕಾಸ್ ಆಫ್ ದಟ್ he is survived and moreover God's wish. ನಾವು ಅದ್ರ ಬಗ್ಗೆ ಮಾತೇ ಇಲ್ಲ ಬಿಡಿ. ತುಂಬಾ ದೊಡ್ಡ ಗಾಯಗಳೇನೂ ಇಲ್ಲ. ಹೌದು, ಸ್ಕ್ರಾಚ್ ನಿಜಕ್ಕೂ ಅಲ್ವಾ? ನೋಡಿ 242 ಅಲ್ಲಿ 241 is dead, 1 is alive. ಎಸ್ ಅಲ್ವಾ? ಇದು ಮಿರಾಕಲ್ ಸರ್. ನಿಜ, ಅವ್ರು ಏನ್ ಪುಣ್ಯ ಮಾಡಿದ್ರು ಏನೋ, ಯಾರಿಗೂ ದೇವ್ರಿಗೆ ಗೊತ್ತು. ಆಮೇಲೆ ಇನ್ನೊಂದು, ಯಾರೊಬ್ಬರು ಪ್ಯಾಸೆಂಜರು ಲೇಟ್ ಆಯಿತು ಅಹಮದಾಬಾದ್ ಟ್ರಾಫಿಕ್ಕಿಂದ ಅಂತ ಅವರು ಬೋರ್ಡ್ ಆಗಲಿಲ್ಲ. ಸೊ ಅದು ಒಂಥರ ಅದೃಷ್ಟ ಇರಲಿ. ಆದರೆ ಸರ್, ಈ ಘಟನೆಗೆ ಪತನಕ್ಕೆ ಕಾರಣ ಇಂಜಿನ್ ಫೇಲಿಯರಾ ಅಥವಾ ಅಹಮದಾಬಾದ್ ಏರ್ಪೋರ್ಟ್ ಅದು ಸಿಟಿ ಮಧ್ಯೆ ಇರೋದ್ರಿಂದ ಈ ಬರ್ಡ್ ಆ್ಯಕ್ಟಿವಿಟೀಸ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಬರ್ಡ್ ಹಿಟ್ಗಳು ಜಾಸ್ತಿ ಅಂತ ಹೇಳ್ತಾರೆ. ಆ್ಯಂಡ್ ಸುತ್ತಲೂ ಸಿಟಿ ಇರೋದ್ರಿಂದ ಒಂದು ಸೈಡ್ ತುಂಬ ಸ್ಲಮ್ ಇದೆ, ಹೀಗಾಗಿ ಬರ್ಡ್ ಆ್ಯಕ್ಟಿವಿಟೀಸ್ ಜಾಸ್ತಿ ಅಂತ ಹೇಳ್ತಾರೆ, ಎಸ್ಪೆಷಲಿ ಅಹಮದಾಬಾದ್ ಏರ್ಪೋರ್ಟ್. ಸೊ ಏನು ಕಾರಣ ಇರ್ಬೋದು ಸರ್? ಈಸ್ ಇಟ್ ಕಾರಣ? ನಾವು ನೂರಾರು ಕಾರಣಗಳು ಕೊಡಬಹುದು ಅಂಟಿಲ್ ಅನ್ಲೆಸ್ ವಿ ಡೋಂಟ್ ಗೆಟ್ ಇನ್ ಟು ದ ಫ್ಯಾಕ್ಟ್ಸ್. ಆ ಫ್ಯಾಕ್ಟ್ಸ್ ಕಂಡುಹಿಡಿಬೇಕಾದ್ರೆ ಒಂದೊಂದು ಓನ್ಲಿ ಥಿಂಗ್ ಇಸ್ ದೇರ್, ದಟ್ ಇಸ್ ವಿ ಹ್ಯಾವ್ ಟು ಗೋ ಥ್ರೂ ದ CVR ಅಂಡ್ FDR. CVR ಅಂದ್ರೆ ಈಗಾಗಲೇ ಮಾತಾಡಿರ್ಬೋದು, ಯಾರು ಗೊತ್ತಿಲ್ಲ ನನಗೆ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂಡ್ ಫ್ಲೈಟ್ ಡೇಟಾ ರೆಕಾರ್ಡರ್. ಅದು ಬ್ಲಾಕ್ ಬಾಕ್ಸ್ ಅಂತ ಇರುತ್ತೆ, ಅದರಲ್ಲಿರುತ್ತೆ 2 ಕಾಂಪೊನೆಂಟ್. ಅದು ರಿಟ್ರೀವ್ ಆಗಬೇಕು, ರಿಟ್ರೀವ್ ಆದ್ಮೇಲೆ ಅದ್ರ ಮೇಲೆ ಅದನ್ನ ಶೋಧನೆಗೆ ಹೋಗ್ಬೇಕು, ಅದು ಗೊತ್ತಾಗುತ್ತೆ. ಅದ್ ಬಿಟ್ಬಿಡೋಣ. ಇವಾಗ ಲೇ ಮ್ಯಾನ್ ತಗೊಂಡ್ರೆ ನೀವು ಆಸ್ ಎ ಏವಿಯೇಷನ್ ಇಂಜಿನಿಯರಿಂಗ್ ಏರೋಡೈನಮಿಕ್ಸ್ ಪ್ರಕಾರ, ಈಗ ಇಟ್ ವಾಸ್ ಕ್ಲೈಂಬಿಂಗ್, ಟೇಕ್ ಆಫ್ ಆಗ್ತಾ ಇದೆ, ಕ್ಲೈಂಬ್ ಆಗ್ಬೇಕಿದು, ಕ್ಲೈಂಬ್ ಆಗ್ಲಿಲ್ಲ.
ಕ್ಲೈಂಬ್ ಆಟೋಮೆಟಿಕ್ ಆಗಲ್ಲ, ಟ್ರಸ್ಟ್ ಬೇಕು ಅದಕ್ಕೆ. ನೋಡಿ, ಏರ್ಕ್ರಾಫ್ಟ್ ಮೇಲೆ 4 ಫೋರ್ಸಸ್ ಆಕ್ಟ್ ಆಗುತ್ತೆ. ಒಂದು ಟ್ರಸ್ಟ್ ಅಂದ್ರೆ ಮುಂದೆ, ಇಂಜಿನ್ಸ್ ವಿಲ್ ಜನರೇಟ್ ಟ್ರಸ್ಟ್ ಮುಂದಕ್ಕೆ ಹೋಗ್ಲಿಕ್ಕೆ. ಅನ್ಲೈಕ್ ಗೇರ್ಸ್, ಈ ತರ ಗೇರ್ ಹಾಕಿದ್ರೆ ಗೇರ್ ರಿಲೀಸ್ ಮಾಡಿ ಕ್ಲಚ್ ರಿಲೀಸ್ ಮಾಡಿ ಮುಂದೆ ಹೋಗುತ್ತಲ್ಲ ಗಾಡಿ, ಆ ತರ ಇಂಜಿನ್ಸ್ ವಿಲ್ ಗಿವ್ ಯು ದ ಟ್ರಸ್ಟ್ ಟು ಟೇಕ್ ದ ಏರ್ಕ್ರಾಫ್ಟ್ ಫಾರ್ವರ್ಡ್, ಮುಂದಕ್ಕೆ ಹೋಗಕ್ಕೆ. ಅದೇ ರೀತಿ